Hello, basic digital marketing for real estate business. Real estate business ಅವ್ರಿಗೆ ಡಿಜಿಟಲ್ ಮಾರ್ಕೆಟಿಂಗ್ ಅವಶ್ಯಕತೆ ಇದೆಯಾ ಅನ್ನುವಂತಹ ಕಾಲ ಹೊರಟೋಗಿದೆ. ಬಿಕಾಸ್ ರಿಯಲ್ ಎಸ್ಟೇಟ್ ಬಿಸ್ನೆಸ್ ನಾನು ಇಲ್ಲಿ ರಿಯಲ್ ಎಸ್ಟೇಟ್ ಅಂದ ತಕ್ಷಣ ಬಿಲ್ಡರ್ಸ್ ಬರ್ತಾರೆ, ಮತ್ತು ರಿಯಲ್ ಎಸ್ಟೇಟ್ ಕಂಪನೀಸ್ ಅಥವಾ ಏಜೆಂಟ್ಸ್ ಅಥವಾ ಬ್ರೋಕರ್ಸ್ ಇವರೆಲ್ಲ ಬಂದ್ಬಿಟ್ಟು. ಸೊ ನಾನು ಬಿಲ್ಡರ್ಸ್ ಬಗ್ಗೆ ಮಾತನಾಡಲ್ಲ. ಸೊ ನಾನು ರಿಯಲ್ ಎಸ್ಟೇಟ್ ಕಂಪನೀಸ್ ಯಾರಿದ್ದಾರೆ, ಏಜೆಂಟ್ಸ್ ಯಾರಿದ್ದಾರೆ, ಅವರಿಗೆ ಯಾವ ರೀತಿ ವರ್ಕ್ ಆಗ್ಬೋದು ಆಸ್ ಅ ಕಂಪನಿ ಅಂತ ಬಂದಾಗ ರಿಯಲ್ ಎಸ್ಟೇಟ್ ಕಂಪ್ನೀಸ್ ಅವರಿಗೆ ಡಿಜಿಟಲ್ ಮಾರ್ಕೆಟಿಂಗ್. ಸೊ ನೀವು ಫಸ್ಟ್ ಮಾಡಬೇಕಾಗಿರುವಂಥದ್ದು ನಿಮ್ಮ ಆನ್ಲೈನ್ ಪ್ರೆಸೆನ್ಸ್ ಚೆನ್ನಾಗಿರಲೇಬೇಕು. ಬಿಕಾಸ್ ನಿಮ್ಮ ಒಂದು ಫೀಲ್ಡಲ್ಲಿ ಕಾಂಪಿಟೇಷನ್ ಅಂತ ಏನಿದೆ ಅಲ್ವಾ, ದಟ್ ಈಸ್ ಹ್ಯೂಜ್. ಸೊ ನೀವು ಯಾವ ಮಾರ್ಕೆಟೇ ಟಾರ್ಗೆಟ್ ಮಾಡಿ, ಆ ಲೊಕೇಶನ್ ಟಾರ್ಗೆಟ್ ಮಾಡಿ, ನಿಮಗೆ ಕಾಂಪಿಟೇಷನ್ ಹ್ಯೂಜ್ ಆಗಿರುತ್ತೆ. ಸೊ ನೀವು ನಿಮ್ಮ ಲೀಡ್ ಜನರೇಷನ್ ಮಾಡ್ಕೊಡೋದಕ್ಕೆ ಅಥವಾ ನ್ಯೂ ಕಸ್ಟಮರ್ಸ್ನ ಗೇನ್ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಸರ್ಕಸ್ ಮಾಡ್ತೀರಾ, ಸ್ಟ್ರಾಟಜೀಸ್ ಯೂಸ್ ಮಾಡ್ತೀರಾ, ಡಿಜಿಟಲ್ ಮಾಡಿದ್ರೆ ತುಂಬ ಇಂಪಾರ್ಟೆಂಟ್ ಆಗಿರ್ತದ್ದು. ಸೊ ನಾನು ನಿಮಗೆ ಜನರಲ್ ಬೇಸಿಕ್ ಸ್ಟ್ರಾಟಜಿ ಹೇಳ್ಬಿಟ್ಟಿರ್ತೀನಿ. ನಾವು ಜನರಿಗೆ ನಮ್ಮ ಕ್ಲೈಂಟ್ಸ್ಗಳಿಗೆ ಏನು ಮಾಡ್ಕೊಡ್ತೀವಿ ಅನ್ನೋದ್ರ ಮೇಲೆ ಸ್ಕ್ರೀನ್ ಶೇರ್ ಮಾಡಿರ್ತೀನಿ. ನಾನು ಗೂಗಲ್ ಏನಕ್ಕೆ ಓಪನ್ ಮಾಡಿದೆ ಅಂದರೆ, ಸೊ ಯಾರೇ ಇವಾಗ ನೀವು ರಿಯಲ್ ಎಸ್ಟೇಟ್ ಇಂಡಸ್ಟ್ರಿ ಅಂತ ಇದ್ದಾಗ ಪ್ರಾಪರ್ಟಿ ಸರ್ಚ್ ಮಾಡ್ತಾರೆ. ನಾವೇನಾದರೂ ಫ್ಲಾಟ್ ಪರ್ಚೇಸ್ ಮಾಡಬೇಕು ಅಂದಾಗ ನನಗೆಲ್ಲೋ ಇನ್ಫಾರ್ಮೇಶನ್ ಗೊತ್ತಿಲ್ಲ ಅಂದರೆ ನಾನು ಗೂಗಲ್ ಬಾಬಾಗೆ ಕೇಳಿದೆ. ಗೂಗಲ್ ಹ್ಯಾಸ್ ಗಾಟ್ ಆಲ್ ದ ಇನ್ಫಾರ್ಮೇಶನ್ ಅಂತ ಗೊತ್ತಿದೆ. ಸೊ ಟೇಕ್ ಎನ್ ಎಕ್ಸಾಂಪಲ್, ಇವಾಗ ನಾನೊಂದು 2 BHK ಫ್ಲಾಟ್ನ ಪರ್ಚೇಸ್ ಮಾಡ್ತಾ ಇದ್ದೀನಿ. ಜನರಲ್ ಸರ್ಚ್ ಮಾಡಿದಾಗ ಲೊಕೇಶನ್ ಯಾವುದೇ ಆಗಿರ್ಬೋದು. ನನಗೆ ಗೂಗಲ್ ಪ್ರೆಸೆನ್ಸ್ ಎಷ್ಟು ಇಂಪಾರ್ಟೆನ್ಸು ಅಂದರೆ, ಬಿಕಾಸ್ ಗೂಗಲಲ್ಲಿ ನನಗೆಲ್ಲ ಬಿಸ್ನೆಸ್ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕು, ಏನು ವೆಬ್ಸೈಟ್ಸ್ಗಳು ಕಾಣಿಸ್ತಾ ಇದೆ ಅಲ್ವಾ, ಥ್ರೂ ಗೂಗಲ್ ಪ್ರೆಸೆನ್ಸ್ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ದ ಸೇಮ್ ವೇ ನಾನೇನಾದರೂ ರಿಯಲ್ ಎಸ್ಟೇಟ್ ಕಂಪನೀಸ್ ಇನ್ ಬ್ಯಾಂಗ್ಳೂರ್ ಅಂತ ಕೊಟ್ಟಾಗ ಗೂಗಲ್ ಪ್ರೆಸೆನ್ಸ್ ಏನಿದೆ ತುಂಬ ಇಲ್ಲೆಲ್ಲ ಏನು ಕಾಣಿಸ್ತಿದೆಯಲ್ಲ ನಿಮಗೆ, ಹಿಯರ್ ರೂಟ್ 360 ರಿಯಲ್ ಎಸ್ಟೇಟ್ ಆ್ಯಂಡ್ ಪ್ರಾಪರ್ಟೀಸ್ ಅಥವಾ ಬ್ರೋಕರ್ ಆ್ಯಂಡ್ ಗ್ಲೋ ಪ್ರೊಫೆಷನಲ್ಸ್, ಇದೇನು ಪ್ರೊಫೈಲ್ ಇದೆಯಲ್ಲ, ದೀಸ್ ಆರ್ ಕಾಲ್ಡ್ ಆಸ್ ಗೂಗಲ್ ಮೈ ಬಿಸ್ನೆಸ್ ಪ್ರೊಫೈಲ್ಸ್. ಸೊ ಗೂಗಲಲ್ಲಿ ನಿಮ್ದೊಂದು ವೆರಿಫೈಡ್ ಬಿಸ್ನೆಸ್ನ ಫಸ್ಟ್ ನಾವು ಕ್ರಿಯೇಟ್ ಮಾಡುವಂಥದ್ದು. ಸೊ ದ್ಯಾಟ್ ಯಾರೇ ಕೀವರ್ಡ್ ಹಾಕಿ ಸರ್ಚ್ ಮಾಡಿದ್ರು ನಿಮ್ಮ ಗೂಗಲ್ ಮೈ ಬಿಸ್ನೆಸ್ ಪ್ರೊಫೈಲ್ ಕಾಣಿಸ್ಬೇಕು. ಸೇಮ್ ವೇ ಕಾಣಿಸಿದ ಮೇಲೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಐ ಶುಡ್ ಬಿ ಏಬಲ್ ಟು ಗೆಟ್ ಸಮ್ ಇನ್ಫಾರ್ಮೇಷನ್. ನಿಮ್ಮ ಬಿಸ್ನೆಸ್ ಬಗ್ಗೆ, ನಿಮ್ಮ ಪ್ರಾಜೆಕ್ಟ್ಸ್ ಬಗ್ಗೆ ಫೋಟೋಸ್ ಆಗಿರ್ಬೋದು, ನಿಮ್ಮ ಅಡ್ರೆಸ್ ಆಗಿರ್ಬೋದು, ಏರಿಯಾಸ್ ವೇರು ಸರ್ವ್ ಆಗಿರ್ಬೋದು, ನಿಮ್ಮ ಓಪನ್ ಕ್ಲೋಸ್ ಡೀಟೇಲ್ಸ್ ಆಗಿರ್ಬೋದು, ಅಂದರೆ ಅವೈಲೇಬಿಲಿಟಿ, ನಿಮ್ಮ ಡೈರೆಕ್ಟ್ ಕಾಂಟ್ಯಾಕ್ಟ್ ನಂಬರ್ ಆಗಿರ್ಬೋದು, ಆ್ಯಂಡ್ ನಿಮ್ಮ ಏನು ಡೈರೆಕ್ಟ್ಲಿ ಅಪಾಯಿಂಟ್ಮೆಂಟ್ ಬುಕ್ ಮಾಡೋ ಆಪ್ಷನ್ಸ್ ಆಗಿರ್ಬೋದು. ಈ ಎಲ್ಲ ಆಪ್ಷನ್ಸ್ ಗೂಗಲ್ ಮೈ ಬಿಸ್ನೆಸ್ ಪ್ರೊಫೈಲಲ್ಲೇ ಇದ್ದಾಗ ಸೊ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಇವಾಗ ಜನ ನಿಮಗೆ ಗೊತ್ತು ಗೂಗಲಲ್ಲಿ ಸರ್ಚ್ ಮಾಡ್ತಾರೆ. ಗೂಗಲಲ್ಲಿ ಸರ್ಚ್ ಮಾಡಿದಾಗ ಲಿಸ್ಟಲ್ಲಿ ನಿಮ್ಮ ಅಕೌಂಟ್ ಇಲ್ಲ ಅಂತ ಇವಾಗ ಔಟ್ ಆಫ್ ದ ಕಾಂಪಿಟೇಷನ್, ನೋವೇರ್ ಇನ್ ದ ಕಾಂಪಿಟೇಷನ್. ಬಟ್ ಲಿಸ್ಟಲ್ಲಿ ಗೂಗಲ್ ಮೈ ಬಿಸ್ನೆಸ್ ಲಿಸ್ಟಲ್ಲಿ ನಿಮ್ಮ ಪ್ರೊಫೈಲ್ ಕಾಣಿಸ್ಬೇಕು, ಅದರಲ್ಲೂ ಟಾಪಲ್ಲಿ ಕಾಣಿಸ್ಬೇಕು ಅಂದಾಗ ಕಾಂಪಿಟೇಷನ್ನ ಮೀರಿ ನಾವೇನಾದರೂ ಸರ್ಕಸ್ ಮಾಡಬೇಕಾಗುತ್ತೆ ಗೂಗಲಲ್ಲಿ. ಸೊ ಹಾಗಾಗಿ ನಮ್ಮ ಆಪ್ಟಿಮೈಸೇಷನ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಜೊತೆಗೆ ಗೂಗಲ್ ಮೈ ಬಿಸ್ನೆಸ್ನ ಜೊತೆಗೆ ನೀವು ವೆಬ್ಸೈಟ್ನ ಕೂಡ ಅದೇ ಲೆವೆಲಲ್ಲೇ ಮೇಂಟೈನ್ ಮಾಡಿರಬೇಕು. ಸೊ ವೆಬ್ಸೈಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಆಯಿತಾ. ಸೊ ಒಂದು ಪರ್ಟಿಕ್ಯುಲರ್ ವೆಬ್ಸೈಟ್ ಇರಬೇಕು, ಅಲ್ಲಿ ನಿಮ್ಮ ವೆಬ್ಸೈಟ್ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಇರಬೇಕು. ನಿಮ್ಮ ಸರ್ವಿಸಸ್ ಏನಿದೆ, ಪ್ರಾಪರ್ಟೀಸ್ ಲಿಸ್ಟಿಂಗ್ ಆಗಿರ್ಬೋದು, ತುಂಬ ಇಂಪಾರ್ಟೆಂಟ್ ಆಗಿ ಪ್ರಾಪರ್ಟೀಸ್ನ ವೆಬ್ಸೈಟಲ್ಲಿ ಲಿಸ್ಟ್ ಮಾಡಿರಲೇಬೇಕು. ರೆಂಟ್ ಆಗಿರ್ಬೋದು, ಸೇಲಿಂಗ್ ಆಗಿರ್ಬೋದು, ಯಾವುದೆಲ್ಲ ಪ್ರಾಪರ್ಟೀಸ್ ಇದೆ ಅದನ್ನು ಪ್ರಾಪರ್ ಆಗಿ ಲಿಸ್ಟ್ ಮಾಡಿರಬೇಕು. ಬಿಕಾಸ್ ಜನ ಟ್ರಸ್ಟ್ನ ಪ್ರಿಫರ್ ಮಾಡ್ತಾರೆ. ಆನ್ಲೈನಲ್ಲಿ ನಿಮ್ಮ ಪ್ಲಾಟ್ಫಾರ್ಮ್ ಪ್ರೊಫೈಲ್ನ ಚೆಕ್ ಮಾಡಿದಾಗ ಅವ್ರಿಗೆ ಸರ್ಟೆನ್ ಕೈಂಡ್ಸ್ ಆಫ್ ಟ್ರಸ್ಟ್ ಬರಬೇಕು ಅಂದರೆ ನಿಮ್ಮ ಕಡೆಯಿಂದ ಸಾಧ್ಯವಾದಷ್ಟು ಇನ್ಫಾರ್ಮೇಷನ್ ಅವ್ರಿಗೆ ಪ್ರೊವೈಡ್ ಮಾಡಬೇಕು. ನಿಮ್ಮ ವೆಬ್ಸೈಟಲ್ಲಿ ಅವ್ರು ನಿಮ್ಮನ್ನು ಅಪಾಯಿಂಟ್ಮೆಂಟ್ನ ಬುಕ್ ಮಾಡಿ ಒಂದೇ ಸಲ ಬರೋದಕ್ಕೆ ಹೋಗೋದಿಲ್ಲ. ಬಿಕಾಸ್ ತುಂಬ ಜನ ಕಾಂಪಿಟೇಟರ್ಸ್ ಇರ್ತಾರೆ ಆ್ಯಂಡ್ ಕಸ್ಟಮರ್ಸ್ ಹೆಂಗಿರ್ತಾರೆ ಅಂದರೆ ದೇ ಸಡನ್ ಆಗಿ ಡಿಸಿಷನ್ ಮಾಡುವಂಥದ್ದೆಲ್ಲ ಇರುತ್ತೆ, ರೈಟ್. ಸೊ ಸ್ವಲ್ಪ ರಿಸರ್ಚ್ ಮಾಡ್ತಾರೆ, ಯಾರಿಗೂ ಸುಮ್ಮನೆ ಅಪಾಯಿಂಟ್ಮೆಂಟ್ ಬುಕ್ ಮಾಡಿ ಎಲ್ಲರನ್ನೂ ರ್ಯಾಂಡಮ್ ಬುಕ್ ಮಾಡ್ತಾರೆ. ಬಿಕಾಸ್ ಮೊಬೈಲಲ್ಲಿ ಇಂಟರ್ನೆಟಲ್ಲಿ ಅವರಿಗೆಲ್ಲ ಇನ್ಫಾರ್ಮೇಷನ್ ಸಿಗೋದ್ರಿಂದ ಫಸ್ಟ್ ದೇ ವಿಲ್ ಡೂ ಅ ಲಾಟ್ ಆಫ್ ರಿಸರ್ಚ್. ಯಾರನ್ನ ಮೀಟ್ ಮಾಡಬೇಕು, ಯಾವ ರಿಯಲ್ ಎಸ್ಟೇಟ್ ಏಜೆನ್ಸಿನ ಅಥವಾ ರಿಯಲ್ ಎಸ್ಟೇಟ್ ಬ್ರೋಕರ್ನ ಮೀಟ್ ಮಾಡಬೇಕು ಅನ್ನೋದ್ರ ಮೇಲೆ ಸ್ವಲ್ಪ ರಿಸರ್ಚ್ ಮಾಡ್ತಾರೆ. ಸೊ ಹಾಗಾಗಿ ನಿಮ್ಮ ವೆಬ್ಸೈಟಲ್ಲಿ ಎಲ್ಲ ಪ್ರಾಪರ್ ಇನ್ಫಾರ್ಮೇಷನ್ ಇದ್ದಾಗ ದಟ್ ಇಸ್ ಗೋಯಿಂಗ್ ಟು ವರ್ಕ್. ಇದರ ಜೊತೆಗೆ ಇಲ್ಲಿ ನಾವು ಲೀಡ್ ಫಾರ್ಮ್ ಅಂತ ಏನು ಹಾಕ್ತೀವಲ್ಲ ವೆಬ್ಸೈಟಲ್ಲಿ, ಸೊ ನಿಮ್ಮ ವೆಬ್ಸೈಟ್ ನಾವು ಕ್ರಿಯೇಟ್ ಮಾಡಿದಾಗ ಇಲ್ಲಿ ಲೀಡ್ ಫಾರ್ಮ್ ಹಾಕಿರ್ತೀವಿ. ಯಾರೆಲ್ಲ ಪ್ರಾಪರ್ಟೀಸ್ ನೋಡ್ತಾ ಇರ್ತಾರೋ ಅವರೆಲ್ಲ ಈ ಲೀಡ್ ಫಾರ್ಮ್ನ ನೋಡ್ಬಿಟ್ಟು ಇಲ್ಲಿ ಡೀಟೇಲ್ಸ್ನ ಫಿಲ್ ಮಾಡಿ ಸಬ್ಮಿಟ್ ಕೊಟ್ಟಾಗ ನಿಮಗೆ ಒಂದು ನೋಟಿಫಿಕೇಶನ್ ಬರುತ್ತೆ. ಸೊ ದ್ಯಾಟ್ ಈ ಥರ ಒಬ್ಬರು ನಿಮ್ಮ ವೆಬ್ಸೈಟಲ್ಲಿ ಒಂದು ಪ್ರಾಪರ್ಟಿನ ನೋಡಿ
ಕಾಂಟ್ಯಾಕ್ಟ್ ಮಾಡೋಕ್ಕೆ ಇಷ್ಟಪಡ್ತಿದ್ದಾರೆ ಅನ್ನೋದ್ರ ಮೇಲೆ ನಿಮಗೆ ಒಂದು ಲೀಡ್ ಜನರೇಟ್ ಆಗುತ್ತೆ. ಲೀಡ್ ಜನರೇಟ್ ಆದಾಗ ಏನಾಗುತ್ತೆ, ನಿಮಗೆ ಲೀಡ್ ಸಿಗುತ್ತೆ, ನಿಮ್ಮ ಸೇಲ್ಸ್ ಟೀಮ್ ಅಥವಾ ನಿಮ್ಮ ಟೆಲಿಕಾಲಿಂಗ್ ಟೀಮ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ವಿಲ್ ಕ್ಲೋಸ್ ದ ಆರ್ಡರ್ ಅಥವಾ ಡೀಲ್ ಕ್ಲೋಸ್ ಆಗುತ್ತೆ. ಅಥವಾ ನೀವು ಒಂದು ಸೈಟ್ ವಿಸಿಟ್ ಇಡ್ತೀರಾ, ಒಂದು ಡೈರೆಕ್ಟ್ ಡಿಸ್ಕಷನ್ ಮಾಡೋದಕ್ಕೆ ಏನೆಲ್ಲ ಮಾಡಬೇಕು, ಸೊ ಅದೆಲ್ಲ ಎಲ್ಲ ರೀತಿಯ ರಿಕ್ವೈರ್ಮೆಂಟ್ನ ನೀವು ಫುಲ್ಫಿಲ್ ಮಾಡ್ಕೋಬಹುದು. ಬಟ್ ಲೀಡ್ ಜನರೇಷನ್ ಮಾಡಬೇಕು ಅಂದರೆ ಗೂಗಲ್ ಮೈ ಬಿಸ್ನೆಸ್ ಪ್ರೆಸೆನ್ಸ್ ಆಗಿರ್ಬೋದು, ಜೊತೆಗೆ ವೆಬ್ಸೈಟ್ ಆಗಿರ್ಬೋದು ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇಸ್ ಮಾಡುವಂಥದ್ದು. ಸೊ ನಾವು ಫಸ್ಟ್ ಮಾಡುವಂಥದ್ದು ಇದೆ, ಫಸ್ಟ್ ಹೋಗಿ ಗೂಗಲ್ ಮೈ ಬಿಸ್ನೆಸ್ ಪ್ರೊಫೈಲ್ನ ಕ್ರಿಯೇಟ್ ಮಾಡ್ತೀವಿ. ನೆಕ್ಸ್ಟ್ ನಾವು ಮಾಡುವಂಥದ್ದು ಒಂದು ಕ್ಲಿಯರ್ ಕಟ್ ಸ್ಟ್ಯಾಂಡರ್ಡ್ ಪ್ರೊಫೆಷನಲ್ ವೆಬ್ಸೈಟ್ನ ಕ್ರಿಯೇಟ್ ಮಾಡುವಂಥದ್ದು. ಸೊ ದ್ಯಾಟ್ ಯಾರೇ ಗೂಗಲಿಗೆ ಬಂದು ಸರ್ಚ್ ಮಾಡೋದು ನಮ್ಮ ವೆಬ್ಸೈಟ್ ಕಾಣಿಸ್ಬೇಕು, ವೆಬ್ಸೈಟಲ್ಲಿ ಎನ್ಕ್ವೈರಿ ಮಾಡಬೇಕು, ದೇ ಶುಡ್ ಬಿ ಏಬಲ್ ಟು ಗೆಟ್ ಆಲ್ ದ ಇನ್ಫಾರ್ಮೇಷನ್. ಇದೆಲ್ಲ ಇನ್ಫಾರ್ಮೇಷನ್ ಸಿಕ್ಕಾಗ ಮಾತ್ರ ಅವ್ರನ್ನ ಟ್ರಸ್ಟ್ ಮಾಡಿ ಎನ್ಕ್ವೈರಿ ಮಾಡಿ. ಆ್ಯಂಡ್ ಗೂಗಲ್ ಪ್ರೆಸೆನ್ಸ್ನ ಜೊತೆಗೆ ಸೋಷಿಯಲ್ ಮೀಡಿಯಾ ಪ್ರೆಸೆನ್ಸ್ ಕೂಡ ತುಂಬ ಇಂಪ್ಯಾಕ್ಟ್ ಮಾಡುವಂಥದ್ದು. ಸೋಷಿಯಲ್ ಮೀಡಿಯಾ ಪ್ರೆಸೆನ್ಸ್ ಅಂದರೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಆಗುತ್ತೆ. ಒಂದು ಪ್ರೊಫೆಷನಲ್ ಪೇಜ್ನ ಕ್ರಿಯೇಟ್ ಮಾಡಿ ನಮ್ಮ ಬಿಸ್ನೆಸ್ ನೇಮಲ್ಲಿ ಇಟ್ಕೊಳ್ಳೋದು ಇಂಪಾರ್ಟೆಂಟ್ ಅಲ್ಲ. ಇನ್ಫಾರ್ಮೇಷನ್ ನಾವು ಅದನ್ನು ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡ್ತೀವಿ ಅಂತ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವೇನು ಮಾಡ್ತೀವಿ ಅಂದರೆ ಫಸ್ಟ್ ಯಾರ್ದೆಲ್ಲ ಪ್ರೊಫೈಲ್ ಎಲ್ಲ ಒಂದು ಪ್ರೊಫೆಷನಲ್ ಪೇಜ್ನ ಕ್ರಿಯೇಟ್ ಮಾಡ್ತೀವಿ. ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಆಗಿರ್ಬೋದು ಅಥವಾ ಲಿಂಕ್ಡ್ಇನ್ ಆಗಿರ್ಬೋದು. ಒಂದು ರಿಯಲ್ ಎಸ್ಟೇಟ್ ಬಿಸ್ನೆಸ್ಗೆ ಯಾವೆಲ್ಲ ಪ್ಲಾಟ್ಫಾರ್ಮ್ಗಳಲ್ಲಿ ಅಕೌಂಟ್ ಅಗತ್ಯ ಇದೆ ಅನ್ನೋದನ್ನು ಅನಲೈಸ್ ಮಾಡಿ ಅವೆಲ್ಲ ಪ್ಲಾಟ್ಫಾರ್ಮಲ್ಲಿ ಕ್ರಿಯೇಟ್ ಮಾಡೋದ್ರ ಜೊತೆಗೆ ನಾವೇ ಅದನ್ನು ಪ್ರಾಪರಾಗಿ ಹ್ಯಾಂಡಲ್ ಮಾಡುವಂಥದ್ದು, ವಿತ್ ಪ್ರಾಪರ್ ಪೋಸ್ಟಿಂಗ್ ಕ್ರಿಯೇಟ್ ಮಾಡುವಂಥದ್ದು. ನಿಮ್ಮ ಹತ್ರ ಫೋಟೋಸ್ ಅಥವಾ ವಿಡಿಯೋಸ್ ಇಸ್ಕೊಂತೀವಿ, ಅದನ್ನು ಎಡಿಟ್ ಮಾಡಿ ನಮ್ಮ ರಿಕ್ವೈರ್ಮೆಂಟ್ಗೆ ಅಥವಾ ನಿಮ್ಮ ರಿಕ್ವೈರ್ಮೆಂಟ್ಗೆ ಆ್ಯಂಡ್ ನಿಮ್ಮ ಕಸ್ಟಮರ್ಸ್ನ ರಿಕ್ವೈರ್ಮೆಂಟ್ಗೆ ಮ್ಯಾಚ್ ಮಾಡಿ ಅದನ್ನು ಅಪ್ಲೋಡ್ ಮಾಡುವಂಥದ್ದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ಗಳು. ಸೊ ಇದೆಲ್ಲ ಆರ್ಗ್ಯಾನಿಕ್ ಲೆವೆಲಲ್ಲಿ ನಡೆಯುವಂಥದ್ದು, ಇದು ಯಾವುದು ಅಡ್ವರ್ಟೈಸ್ಮೆಂಟ್ಸ್ ಅಲ್ಲ. ಬಟ್ ನಿಮ್ಮ ಒಂದು ಬ್ರ್ಯಾಂಡ್ನ ಪ್ರಾಪರ್ ಆಗಿ ಬಿಲ್ಡ್ ಮಾಡೋದಕ್ಕೆ ಇದೆಲ್ಲದರ ಅವಶ್ಯಕತೆ ಇದೆ. ಆಸ್ ಲಾಂಗ್ ಆಸ್ ನಾವು ಪ್ರಾಪರ್ ಆಗಿ ನಮ್ಮ ಪ್ರಾಜೆಕ್ಟ್ಸ್ ಸೈಟ್ನ ಲಿಸ್ಟ್ ಮಾಡಿ, ಹೆಂಗೆ ವೆಬ್ಸೈಟಲ್ಲಿ ಲಿಸ್ಟ್ ಮಾಡ್ತಿರೋ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಲಿಸ್ಟ್ ಮಾಡೋದು ಅಷ್ಟೇ ಅವಶ್ಯಕತೆ ಇದೆ. ಬಿಕಾಸ್ ನಿಮಗೆಲ್ರಿಗೂ ಅರ್ಥ ಆಗಿರುತ್ತೆ ನಮ್ಮ ಆಡಿಯನ್ಸ್ ಯಾರಿದ್ದಾರೆ, ಕಸ್ಟಮರ್ಸ್ ಯಾರಿದ್ದಾರೆ, ನಿಮ್ಮ ಕಸ್ಟಮರ್ಸ್ ಯಾರಿದ್ದಾರೆ, ಸೋಷಿಯಲ್ ಮೀಡಿಯಾ ಪ್ರೆಸೆನ್ಸ್ನ ಚೆಕ್ ಮಾಡ್ತಾರೆ, ವೆಬ್ಸೈಟ್ ನಮ್ಮ ಆನ್ಲೈನ್ ಪ್ರೆಸೆನ್ಸ್ ಹೆಂಗಿದೆ ಚೆಕ್ ಮಾಡಿದ್ರೆ, ನಮ್ಮ ಕಸ್ಟಮರ್ಸ್ ಯಾರಿದ್ದಾರೆ, ಅವ್ರು ಏನು ಹೇಳ್ತಿದ್ದಾರೆ, ನಮ್ಮ ಪ್ರಾಜೆಕ್ಟ್ಸ್ ಹೆಂಗಿದೆ, ಆ್ಯಂಡ್ ಹೌ ಸಕ್ಸಸ್ಫುಲ್ ಆ್ಯಂಡ್ ಟ್ರಾನ್ಸ್ಪರೆಂಟ್ ವಿ ಆರ್. ನಾವೆಷ್ಟು ಟ್ರಾನ್ಸ್ಪರೆಂಟ್ ಇದ್ದೀವಿ ಅಂತ ಗುರುತಿಸ್ಕೊಳ್ಳೋದಕ್ಕೆ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಸಾಧ್ಯ. ಸೊ ಆಸ್ ಮನಿ ಕಾಂಟೆಂಟ್ಸ್ ಆಸ್ ಪಾಸಿಬಲ್, ರೀಲ್ಸ್ ಆಗಿರ್ಬೋದು, ಶಾರ್ಟ್ಸ್ ವಿಡಿಯೋಸ್ ಆಗಿರ್ಬೋದು, ಎಲ್ಲದನ್ನ ಪ್ರಾಪರ್ ಆಗಿ ಅಪ್ಡೇಟ್ ಮಾಡ್ತಾ ಬರ್ತೀವಿ. ಸೊ ದ್ಯಾಟ್ ಯಾರೇ ನಿಮ್ಮ ಪ್ರೊಫೈಲ್ನ ಚೆಕ್ ಮಾಡಿದ್ರು ನಿಮ್ಮ ರಿಯಲ್ ಎಸ್ಟೇಟ್ ಕಂಪ್ನೀಸ್ ಬಗ್ಗೆ ಅವ್ರಿಗೆ ಫಸ್ಟ್ ಬಿಲ್ಡ್ ಆಗುತ್ತೆ. ನಿಮ್ಮ ಪ್ರಾಜೆಕ್ಟ್ಸ್ ಏನಿದೆ, ನಿಮ್ಮ ಲಿಸ್ಟಿಂಗ್ಸ್ ಏನಿದೆ, ಎಷ್ಟು ಪ್ರಾಪರ್ಟೀಸ್ ಅವೈಲೇಬಲ್ ಇದೆ ನಿಮ್ಮ ಹತ್ರ, ಎಷ್ಟು ವೆರೈಟೀಸ್ ಆಫ್ ಪ್ರಾಪರ್ಟೀಸ್ ಇದೆ, ಆ್ಯಂಡ್ ಅದನ್ನು ಎಷ್ಟು ವೆರೈಟಿಯಾಗಿ ನೀವು ಎಕ್ಸ್ಪ್ಲೇನ್ ಮಾಡಿದ್ದೀರಾ ಅನ್ನೋದ್ರ ಮೇಲೆ ನಿಮ್ಮ ಕಾಂಟೆಂಟ್ ಅಥವಾ ಟ್ರಸ್ಟ್ ಆನ್ ಯುವರ್ ಪ್ರಾಪರ್ಟೀಸ್ ಡಿಪೆಂಡ್ ಆಗಿರುವಂಥದ್ದು ಈ ಎಲ್ಲ ಇನ್ಫಾರ್ಮೇಷನ್ನ ಅಪ್ಡೇಟ್ಸ್ ಮೇಲೆ. ಸೊ ನಾನು ಕ್ವಿಕ್ ಆಗಿ ಹೇಳ್ತಾ ಇದ್ದೇನೆ, ಸೊ ದಟ್ ವಿಡಿಯೋ ಜಾಸ್ತಿ ಎಕ್ಸ್ಟೆಂಡ್ ಆಗದೆ ಇರ್ಬೋದು. ಪರ್ಸನಲ್ ಕಾಲಲ್ಲಿ ನಾನು ಎಲ್ರಿಗೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ಗೆ ಯಾವ್ಯಾವ ರೀತಿಯಾಗಿ ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ಬೋದು ಅಂತ. ಮೋಸ್ಟ್ ಈಸಿಯೆಸ್ಟ್ ವೇ ಇದೆಲ್ಲ ಆರ್ಗ್ಯಾನಿಕ್ ವೇ ಆಯಿತು. ಇನ್ನು ಇನ್ಆರ್ಗ್ಯಾನಿಕ್ ವೇ ಅಂತ ಬಂದಾಗ ನಾವು ಫಾರ್ ಎಕ್ಸಾಂಪಲ್ ಗೂಗಲಲ್ಲಿ ಇನ್ಆರ್ಗ್ಯಾನಿಕ್ ಅಂದರೆ ನಥಿಂಗ್ ಬಟ್ ಅಡ್ವರ್ಟೈಸ್ಮೆಂಟ್. ನಾನು ಎಲ್ಲ ಯೂಟ್ಯೂಬ್ ವೀಡಿಯೋಸಲ್ಲಿ ಆರ್ಗ್ಯಾನಿಕ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇನ್ನ ಇನ್ಫಾರ್ಮೇಷನ್ ಆರ್ಗ್ಯಾನಿಕ್ ಇನ್ಆರ್ಗ್ಯಾನಿಕ್ ಬೇಕು ನನಗೆ ಪ್ರೀವಿಯಸ್ ವೀಡಿಯೋದಲ್ಲಿ ಕೂಡ ಚೆಕ್ ಮಾಡ್ಬೋದು. ಬಟ್ ಇನ್ಆರ್ಗ್ಯಾನಿಕ್ ಅಂತ ಬಂದಾಗ ಅಡ್ವರ್ಟೈಸ್ಮೆಂಟ್, ಫಾರ್ ಎಕ್ಸಾಂಪಲ್ ನೀವೇನು ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲಿ ಏನು ನೋಡ್ತಾ ಇರ್ತೀರಾ, ಸ್ಕ್ರೋಲ್ ಮಾಡ್ತಿರ್ತೀರಾ, ಸಡನ್ ಆಗಿ ನಿಮಗೆ ಸ್ಪಾನ್ಸರ್ಡ್ ಅಡ್ವರ್ಟೈಸ್ಮೆಂಟ್ ಕಾಣಿಸ್ಕೊಳ್ಳುತ್ತೆ. ದಟ್ ಇಸ್ ಇನ್ಆರ್ಗ್ಯಾನಿಕ್. ದ ಸೇಮ್ ವೇ ನಿಮ್ಮ ಆಸ್ ಅ ರಿಯಲ್ ಎಸ್ಟೇಟ್ ಕಂಪನಿ ನಿಮ್ಮಲ್ಲಿರೋ ಪ್ರಾಪರ್ಟೀಸ್ನ, ಫ್ಲ್ಯಾಟ್ಸ್ನ, ಅಪಾರ್ಟ್ಮೆಂಟ್ಸ್ನ ಯಾವುದೆಲ್ಲ ಸೇಲಿಗಿದೆ, ರೆಂಟಿಗಿದೆ ಅದನ್ನ ಪ್ಲೇಸ್ ಮಾಡಬೇಕು. ಇಷ್ಟೆಲ್ಲ ಸೈಟ್ಸ್ ಆಗಿರ್ಬೋದು, ಲೇಔಟ್ಸ್ ಆಗಿರ್ಬೋದು, ಇದನ್ನ ಲಿಸ್ಟ್ ಔಟ್ ಮಾಡಿದ್ದೀರಾ. ಅಡ್ವರ್ಟೈಸ್ಮೆಂಟ್ ಕೊಡಬೇಕು ಅಂದರೆ ನಿಮಗೆ ಎರಡು ರೀತಿಯಾಗಿ ಕೊಡ್ಬೋದು. ಒಂದು ಗೂಗಲಲ್ಲಿ ಕೊಡ್ಬೋದು, ಗೂಗಲ್ ಅಡ್ವರ್ಟೈಸ್ಮೆಂಟ್ ಮೂಲಕ, ಅಥವಾ ಫೇಸ್ಬುಕ್ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಕೊಡ್ಬೋದು. ಗೂಗಲ್ ಒಂದು ಕ್ಯಾಟಗರಿ, ಫೇಸ್ಬುಕ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಒಂದು ಕ್ಯಾಟಗರಿ. ಗೂಗಲಲ್ಲಿ ಹೆಂಗೆ ಕೊಡ್ತೀರಾ ಅಂದರೆ, ಟೇಕ್ ಎನ್ ಎಕ್ಸಾಂಪಲ್, ಯಾರಾದರೂ ಇಲ್ಲಿ ನೋಡಿ, ಇಲ್ಲಿ 2 BHK ಫ್ಲ್ಯಾಟ್ಸ್ ಇನ್ ಬ್ಯಾಂಗ್ಳೂರ್ ಅಂತ ಸರ್ಚ್ ಮಾಡಿದರೆ ರೈಟ್, ಇಲ್ಲಿ ನಿಮಗೆ ವೆಬ್ಸೈಟ್ ಕಾಣಿಸುತ್ತೆ ಈ ಕಂಪ್ನಿದು, ಇಲ್ಲಿ ಸ್ಪಾನ್ಸರ್ಡ್ ಅಂತ ಇದೆ. ಸೊ ಈ ಕಂಪ್ನಿಯವರು ಗೂಗಲಿಗೆ ಪೇ ಮಾಡಿರೋದು ಅಡ್ವರ್ಟೈಸ್ಮೆಂಟ್ ರನ್ ಮಾಡಿರೋದು. ಸೊ ದ್ಯಾಟ್ ಏನಂತ ಯಾರೇ ಈ ಪರ್ಟಿಕ್ಯುಲರ್ ಇದು BHK ಆಗಬೇಕಿತ್ತು, ಯಾರೇ ಈ ಕೀವರ್ಡ್ನ ಹಾಕಿ ಸರ್ಚ್ ಮಾಡಿದ್ರು ಗೂಗಲಲ್ಲಿ ನಮ್ಮ ಪರ್ಟಿಕ್ಯುಲರ್ ವೆಬ್ಸೈಟ್ ಟಾಪಲ್ಲಿ ಇರಬೇಕು. ಸೇಮ್ ವೇ ಸ್ಪಾನ್ಸರ್, ಇದೆಲ್ಲ ಕಾಂಪಿಟೇಷನ್ ಕೀವರ್ಡ್ ಮೇಲೆ. ಸೊ ಟಾಪಲ್ಲಿ ಇದ್ದಾಗ ಏನಾಗುತ್ತೆ, ಜನರಲಿ ಯಾರೇ ಸರ್ಚ್ ಮಾಡಿದ್ರು ಅವ್ರು ಫಸ್ಟ್ ಲಿಸ್ಟಲ್ಲಿ ಯಾರಿರ್ತಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡುತ್ತೆ. ಅವ್ರು ಸುಮ್ಮನೆ ಸ್ಕ್ರೋಲ್ ಮಾಡ್ತಾ ಕೂತ್ಕೊಳ್ಳೋದಿಲ್ಲ, ಕೆಳಗಡೆ ಯಾರಿದ್ದಾರೆ ಅವ್ರನ್ನ ಕೂತ್ಕೊಳ್ಳೋದಿಲ್ಲ. ಟಾಪ್ ಲಿಸ್ಟಲ್ಲಿ ಯಾರಿರ್ತಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡುತ್ತೆ.
ಸೊ ಇವರಿಗೆ ಈಸಿ ಆಯಿತು. ಗೂಗಲ್ ಹ್ಯಾಸ್ ಗಾಟ್ ದ ರೆಕಮೆಂಡೇಶನ್. ಯಾರೇ ಸರ್ಚ್ ಮಾಡಿದ್ರು 2 BHK ಫ್ಲಾಟ್ಸ್ ಇನ್ ಬೆಂಗಳೂರು ಅಂತ ಕೊಟ್ಟಾಗ ಗೂಗಲ್ ಆಟೋಮ್ಯಾಟಿಕಲಿ ಕೀವರ್ಡ್ಸ್ ಮೂಲಕ ಕೆಲವೊಬ್ಬರನ್ನ ಟಾಪ್ ಅಲ್ಲಿ ತಂದುಕೊಡಿಸುತ್ತೆ. ಸೊ ಯಾರೆಲ್ಲ ಅಡ್ವರ್ಟೈಸ್ಮೆಂಟ್ ರನ್ ಮಾಡಬೇಕು ಅಂದ್ಕೊಂಡಿದ್ದಾರೆ ರಿಯಲ್ ಎಸ್ಟೇಟ್ ಅಲ್ಲಿ, ನಾವು ಅಡ್ವರ್ಟೈಸ್ಮೆಂಟ್ ಅಲ್ಲಿ ಫಸ್ಟ್ ಮಾಡುವಂಥದ್ದು ಗೂಗಲ್ ಆಡ್ಸ್ ಮಾಡ್ತಿರ್ತೀವಿ, ಅಥವಾ ಇದನ್ನ ಸರ್ಚ್ ಆಡ್ಸ್ ಅಂತ ಕರೀತಾರೆ. ಸರ್ಚ್ ಆಡ್ಸ್ ಯಾವ್ದಾದ್ರು ಸರ್ಚ್ ಮಾಡಿದಾಗ ನಿಮ್ಮ ವೆಬ್ಸೈಟ್ ರಿಫ್ಲೆಕ್ಟ್ ಆಗುವಂಥದ್ದು, ಅಥವಾ ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಆಡ್ಸ್ ನ ರನ್ ಮಾಡೋದಕ್ಕಾಗತ್ತೆ. ಅದು ಸರ್ಚ್ ಆಡ್ ಅಲ್ಲ, ಅದು ನೀವು ಸ್ಕ್ರೋಲ್ ಮಾಡ್ತಾ ಇರ್ಬೇಕಾದ್ರೆ ಅಡ್ವರ್ಟೈಸ್ಮೆಂಟ್ ಆಟೋಮ್ಯಾಟಿಕಲಿ ಪಾಪ್ ಆಗುತ್ತೆ. ಯಾವ ರೀತಿ ಅಂದ್ರೆ ಫೇಸ್ಬುಕ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಯಾರಾದ್ರೂ ಸ್ಕ್ರೋಲ್ ಮಾಡ್ತಾ ಇರ್ಬೇಕಾದ್ರೆ ಈ ತರ ಒಂದು ನಿಮಗೆ ಲೆವೆಲ್ ಅಬ್ಸರ್ವ್ ಮಾಡಿರ್ತೀರ, ಈ ತರ ಒಂದು ಆಡ್ ರನ್ ಮಾಡುತ್ತೆ. ಸೊ ಈ ತರ ಸ್ಕ್ರೋಲ್ ಮಾಡ್ತಾ ಇರ್ಬೇಕಾದ್ರೆ ಈ ತರ ಪಾಪಪ್ ಆಗುತ್ತೆ. ಸೊ ಈ ತರ ಮಾಡ್ಕೊಡ್ತೀವಿ ಅಡ್ವರ್ಟೈಸ್ಮೆಂಟ್. ಸೊ ದಟ್ ಇಂಟ್ರೆಸ್ಟ್ ಇದ್ದವ್ರು ಏನ್ ಮಾಡ್ತಾರೆ, ಡೈರೆಕ್ಟ್ ಆಗಿ ಆಡ್ ಮೇಲೆ ಕ್ಲಿಕ್ ಮಾಡಿ ದೇ ವಿಲ್ ಕಾಂಟ್ಯಾಕ್ಟ್ ಯು. ಅದು ನಿಮ್ಮ ವೆಬ್ಸೈಟ್ಗೆ ಹೋಗ್ಬೋದು ಅಥವಾ ಒಂದು ಕಾಂಟ್ಯಾಕ್ಟ್ ಫಾರ್ಮಿಗೆ ಹೋಗ್ಬೋದು, ಅಲ್ಲಿ ನಾನು ಡೀಟೇಲ್ಸ್ ಹಾಕ್ತೀನಿ, ನಿಮಗೆ ಆ ಡೀಟೇಲ್ಸ್ ಬರುತ್ತೆ ಅಂಡ್ ಯು ವಿಲ್ ಕಾಂಟ್ಯಾಕ್ಟ್ ರೈಟ್. ಸೊ ಆ ತರ ಆಗುವಂಥದ್ದು ಇನ್ ಮಲ್ಟಿಪಲ್ ವೇ. ನಾನು ಒಂದು ಫೋಟೋಸ್ ಹಾಕಿ ಆಡ್ ರನ್ ಮಾಡಬಹುದು ಅಥವಾ ವಿಡಿಯೋ. How do you keep your team motivated and excited about new projects? ರೈಟ್, ಎಲ್ಲ ಪ್ರಾಪರ್ಟಿ ರಿಲೇಟೆಡ್ ನಿಮ್ಮೊಂದು ಪ್ರಾಪರ್ಟಿ ಇದೆ, ಅದನ್ನ ವೆಬ್ಸೈಟ್ ಅಲ್ಲಿ ಲಿಸ್ಟ್ ಮಾಡ್ತೀರಾ, ಅದ್ರ ಮೇಲೆ ಅಡ್ವರ್ಟೈಸ್ಮೆಂಟ್ ರನ್ ಮಾಡ್ತೀರಾ. ಸೊ ಹೀಗೆ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಪ್ಲಸ್ ಗೂಗಲ್ ಅಲ್ಲಿ ಸ್ಪಾನ್ಸರ್ಡ್ ಅಡ್ವರ್ಟೈಸ್ಮೆಂಟ್ ಈಸಿಯಾಗಿ ನಿಮಗೆ ಎನ್ಕ್ವೈರಿ ಜನರೇಟ್ ಮಾಡ್ಕೊಡ್ತೀವಿ, ಲೀಡ್ ಜನರೇಟ್ ಮಾಡ್ಕೊಡ್ತೀವಿ. ಸೊ ರಿಯಲ್ ಎಸ್ಟೇಟ್ಗೆ ಇದಕ್ಕಿಂತ ಜಾಸ್ತಿ ಸಕ್ಸಸ್ ಏನಿದೆ ಮೋಸ್ಟ್ ಬ್ಯೂಟಿಫುಲ್ ವೇ. ಬಟ್ ನಿಮಗೆ ಚೆನ್ನಾಗಿ ವರ್ಕ್ ಆಗುವಂಥದ್ದು ಕಾಂಟೆಂಟ್ ನಮ್ಮ ಸೋಷಿಯಲ್ ಮೀಡಿಯಾ ಪ್ರೊಫೈಲಲ್ಲಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದೀವಿ ಅನ್ನೋದಕ್ಕೆ, ಕಂಪ್ಲೀಟ್ ಆಗಿರೋ ಪ್ರಾಜೆಕ್ಟ್ಸ್ನ ಎಷ್ಟು ಚೆನ್ನಾಗಿ ಅಪ್ಲೋಡ್ ಮಾಡಿದ್ದೀವಿ, ಅದ್ರ ಬಗ್ಗೆ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲನೇಟರಿ ವಿಡಿಯೋ ಮಾಡಿದ್ದೀವಿ ಅನ್ನೋದ್ರ ಮೇಲೆ ನಮ್ಮ ರಿಯಲ್ ಎಸ್ಟೇಟ್ ಮಾರ್ಕೆಟಿಂಗಿಗೆ ಡಿಜಿಟಲ್ ಮಾರ್ಕೆಟಿಂಗ್ ವರ್ಕ್ ಆಗುವಂಥದ್ದು. ಸೊ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಬೇಕು ಅಥವಾ ನಿಮ್ಮ ರಿಯಲ್ ಎಸ್ಟೇಟ್ ಬಿಸ್ನೆಸ್ಗೆ ಡಿಜಿಟಲ್ ಮಾರ್ಕೆಟಿಂಗ್ ಮಾಡಿಸ್ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ನಂಬರ್ ಇರುತ್ತೆ, ಕಂಪ್ನಿ ನಂಬರ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡಿ. ಇಲ್ಲ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ನಂಬರ್ ಹಾಕಿ ಕಾಂಟ್ಯಾಕ್ಟ್ ಮಾಡ್ತೀವಿ. ಇಲ್ಲ ಏನಾದರೂ ವಾಟ್ಸಪ್ ಅಲ್ಲಿ ಮೆಸೇಜ್ ಬಂದಿದ್ರೆ ವಾಟ್ಸಪ್ ಅಲ್ಲಿ ಕಾಲ್ ಮೀ ಅಂತ ಮೆಸೇಜ್ ಹಾಕಿ, ಇಮಿಡಿಯೇಟ್ಲಿ ವಿಲ್ ಗಿವ್ ಯು ಅ ಕಾಲ್. ಸೊ ಡಿಸ್ಕಸ್ ಮಾಡೋಣ, ನಾನು ಡೀಟೇಲ್ಸ್ ಕೊಡ್ತೀನಿ, ಯಾವ ಥರ ಪ್ರೊಸೆಸ್ ಮಾಡ್ತೀವಿ ಅನ್ನೋದನ್ನ ಹೇಳ್ತೀನಿ, ಎಷ್ಟು ಖರ್ಚಾಗುತ್ತೆ ಅನ್ನೋದ್ರ ಮೇಲೆ ಡಿಸ್ಕಸ್ ಮಾಡೋಣ. ದೆನ್ ಅಲ್ಲಿಂದ ವಿ ವಿಲ್ ಟೇಕ್ ದ ಪ್ರಾಜೆಕ್ಟ್ ಫಾರ್ವರ್ಡ್. ಥ್ಯಾಂಕ್ ಯು ಸೋ ಮಚ್.